ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಪ್ರಕ್ರಿಯೆ ಶೀಘ್ರವಾಗಿ ಪ್ರಾರಂಭ ಆಗುತ್ತೆ. 2-3 ದಿನಗಳಲ್ಲಿ ಅಧಿಕೃತ ಮಾರ್ಗಸೂಚಿ ಬಿಡುಗಡೆ ಸಾಧ್ಯತೆ ಎಂಬಂತ ನಿಟ್ಟಿನಲ್ಲಿ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಹೊಸ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಪ್ರಕ್ರಿಯೆ ಶೀಘ್ರವೇ ಆರಂಭ ಆಗುತ್ತೆ. 2-3 ದಿನಗಳಲ್ಲಿ ಅಧಿಕೃತ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಇಲ್ಲಿ ಹೊಸ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಯೋಜನೆಯನ್ನ ದುರುಪಯೋಗ ತಡೆಗೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮವನ್ನ ಈಗ ತೆಗೆದುಕೊಳ್ಳಲಾಗಿರುವಂತದ್ದು. ಅರ್ಹ ಮಹಿಳೆಯರಿಗೆ ಮಾತ್ರ ಈ ಸೌಲಭ್ಯ ನೀಡೋಕೆ ಸದ್ಯ ಸರ್ಕಾರ ನಿರ್ಧರಿಸಿದೆ. ಅಂಗನವಾಡಿ ಕಾರ್ಯಕರ್ತರ ಮೂಲಕ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ನೋಡಿ, ಯಾರೆಲ್ಲ ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರು ಅವರೆಲ್ಲ ಮತ್ತೆ ಮರು ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು 2-3 ದಿನದಲ್ಲಿ ಈ ಕುರಿತಂತೆ ಏನು ಶೀಘ್ರವಾಗಿ ಮತ್ತೆ ಹೊಸ ಅರ್ಜಿ ನಿಮಗೆ ಸಿಗುತ್ತೆ, ನಿಮ್ಮ ಕೈ ತಲುಪುತ್ತೆ. ನೀವು ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿ ಅದನ್ನು ಅರ್ಜಿ ತಲುಪಿಸಬೇಕು. ಅದು ಕೂಡ ನೀವು ಮಹಿಳಾ ಮಣಿಗಳೇನು ಮಾಡಬೇಕು ಅಂತ ಅಂದರೆ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರವೇ ಆ ಅರ್ಜಿಯನ್ನು ತಲುಪಿಸಬೇಕು. ಮತ್ತಷ್ಟು ಅಪ್ಡೇಟ್ಸ್ ಇದೆ. ವಿಶೇಷ ಮೊಬೈಲ್ ಆ್ಯಪ್ ಮೂಲಕ ಮನೆ ಬಾಗಿಲಿಗೆ ಈ ಸೇವೆಯನ್ನು ಕೊಡಲಾಗ್ತಾ ಇದೆ. ಕರ್ನಾಟಕ 1, ಬೆಂಗಳೂರು 1 ಹಾಗೆ ಗ್ರಾಮ 1 ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸೊ ನೀವು ಕರ್ನಾಟಕ 1 ಅಥವಾ ಬೆಂಗಳೂರು 1 ಅಥವಾ ಗ್ರಾಮ 1 ಇಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಗೃಹಲಕ್ಷ್ಮಿಗೆ ಇಲ್ಲಿ ನಕಲಿ ಫಲಾನುಭವಿಗಳಿಗೆ ಬ್ರೇಕ್ ಹಾಕೋಕೆ ಹೊಸ ತಂತ್ರಜ್ಞಾನವನ್ನ ಸರ್ಕಾರ ಮಾಡಿರುವಂಥದ್ದು. ಹಳೆಯ ಫಲಾನುಭವಿಗಳ ಪರಿಶೀಲನೆಗೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಅಕ್ರಮ ಫಲಾನುಭವಿಗಳನ್ನ ಗುರುತಿಸೋಕೆ ವಿಶೇಷ ಅಭಿಯಾನವನ್ನ ಕೂಡ ಮಾಡಿಕೊಂಡಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸದ್ಯ ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗಮನಿಸ್ತಿದ್ದೀರಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿರುವಂಥದ್ದು ನಾವು ಕೇಳಿದ್ದೀವಿ. ಸುದೀರ್ಘವಾಗಿ 1 ವಾರದಿಂದ ಸುದ್ದಿಯನ್ನು ಕೂಡ ನಾವು ಬಿತ್ತರಿಸ್ತಲೇ ಬಂದಿದ್ದೀವಿ. ಸದ್ಯ ಈ ಲೂಪ್ ಹೋಲ್ಸ್ ಅನ್ನ ಎಲ್ಲೆಲ್ಲಿ ದೋಷ ಆಗಿದೆಯಲ್ಲ ಅದನ್ನ ಸರಿ ಮಾಡೋದಕ್ಕೆ ಸದ್ಯ ಸರ್ಕಾರ ಈಗ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದೆ. ಸೊ ಯಾರೆಲ್ಲ ಈ ಹಿಂದೆಯಿಂದ ಫಲಾನುಭವಿಗಳಿದ್ದೀರೋ ಅವರಿಗೆಲ್ಲ ಬಯೋಮೆಟ್ರಿಕ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮತ್ತೆ ರಿವೆರಿಫೈ ಮಾಡೋದು, ಜೊತೆಗೆ ನಿಮ್ಮ ಮನೇಲಿ ಯಾರಾದರೂ ಟ್ಯಾಕ್ಸ್ ಕಟ್ತಾ ಇದ್ದಾರಾ, ಯಾರಾದರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ, ಎಲ್ಲ ಆಯಾಮದಲ್ಲೂ ಕೂಡ ಪರಿಶೀಲಿಸ್ತಾರೆ. ಸೊ ಈ ರೀತಿಯಲ್ಲಿ ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಅಥವಾ ನಿಮಗೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಸಿಗೋದಿಲ್ಲ. ಇನ್ನು ಮತ್ತೊಂದು ಕಡೆಗೆ ಹೊಸ ಅರ್ಜಿದಾರರಿಗೂ ಕೂಡ ಬಯೋಮೆಟ್ರಿಕ್ ಕಂಪಲ್ಸರಿ ಆಗಿರುತ್ತೆ. ಜೊತೆಗೆ ಒಂದಷ್ಟು ಹೊಸ ರೂಲ್ಸ್ ಗಳನ್ನು ಕೂಡ ಇಲ್ಲಿ ತೆಗೆದುಕೊಂಡಿರುವಂತದ್ದು. ಸೊ ಈಗ ಅಂಗನವಾಡಿ ಸಿಬ್ಬಂದಿಯ ಮೊಬೈಲ್ ನಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಲಾಗುತ್ತೆ. ನೋಡಿ, ಇಷ್ಟು ದಿನ ನೀವು ಬರೀ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಪೇಪರಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಬರೆದುಕೊಡೋದಾಗಿರ್ಬೋದು ಅಥವಾ ನಿಮ್ ಜಸ್ಟ್ ಹೇಳಿದ್ರೆ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡುವಂಥದ್ದಾಗಿತ್ತು. ಆದರೆ ಇನ್ಮೇಲೆ ಅಂಗನವಾಡಿ ಸಿಬ್ಬಂದಿಯ ಮೊಬೈಲ್ನಲ್ಲೇ ಗೃಹಲಕ್ಷ್ಮಿ ಸ್ಕೀಮ್ ಆ್ಯಪ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಬೇಕು. ಆ ಆ್ಯಪ್ ಮುಖಾಂತರ ಇಲ್ಲಿ ಅನಕ್ಷರಸ್ಥರಾಗಿರ್ಬೋದು, ಬಡವರು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಸೊ ಗೃಹಲಕ್ಷ್ಮಿಯ ಸ್ಕೀಮ್ನಲ್ಲಿ ಬಹಳಷ್ಟು ಬದಲಾವಣೆ ಆಗಿರುವಂಥದ್ದು. ಇಲ್ಲಿ ಅಂಗನವಾಡಿ ಸಿಬ್ಬಂದಿಯವರ ಹತ್ರ ಮೊಬೈಲ್ ಇರುತ್ತೆ. ಆ ಮೊಬೈಲ್ನಲ್ಲೇ ನೀವು ಗೃಹಲಕ್ಷ್ಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ನೀವು ಎಲ್ಲಾ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ಮತ್ತೊಂದು ಕಡೆಗೆ ಆಪ್ ಮುಖಾಂತರ ಅನಕ್ಷರಸ್ಥರು, ಬಡವರು ಅರ್ಜಿ ಕೂಡ ಸಲ್ಲಿಸಬಹುದು. ಮತ್ತೊಂದು ಕಡೆ ಕರ್ನಾಟಕ 1, ಬೆಂಗಳೂರು 1 ಹಾಗೆ ಗ್ರಾಮ 1 ನಲ್ಲೂ ಕೂಡ ನಿಮಗೆ ಮುಕ್ತವಾದ ಅವಕಾಶ ಇರುತ್ತೆ. ನೀವು ಬರೀ ಅಂಗನವಾಡಿ ಅಲ್ಲಿ ಹೋಗೇ ಮಾಡಬೇಕು ಅಂತೇನಿಲ್ಲ. ಕರ್ನಾಟಕ 1 ಇರುತ್ತೆ, ಬೆಂಗಳೂರು 1 ಇರುತ್ತೆ, ಇನ್ನು ಹಳ್ಳಿಗಳಾದ್ರೆ ಅಲ್ಲಿ ಗ್ರಾಮ 1 ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಈ ಅರ್ಜಿನ ಸಲ್ಲಿಸಬಹುದು. ಮತ್ತೊಂದು ಕಡೆಗೆ ಸೇವಾ ಕೇಂದ್ರಗಳಲ್ಲೂ ಕೂಡ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಈ ಅರ್ಜಿ ಸ್ವೀಕಾರ ವೇಳೆ ಬಯೋಮೆಟ್ರಿಕ್ ಫೇಸ್ ರೆಕಗ್ನೇಷನ್ ಸಂಗ್ರಹ ಮಾಡುತ್ತೆ ಸರ್ಕಾರ. ಆಗ್ಲೇ ಹೇಳಿದೆ, ಬಹಳಷ್ಟು ಬದಲಾವಣೆಗಳನ್ನ ತಂದಿದೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ. ಬಯೋಮೆಟ್ರಿಕ್ ತೆಗೆದುಕೊಳ್ತಾರೆ. ನೀವು ಬಯೋಮೆಟ್ರಿಕ್ ಕೊಟ್ಟ ತಕ್ಷಣ ನಿಮ್ಮ ಆಧಾರ್, ನಿಮ್ಮ ಪ್ಯಾನ್ ಎಲ್ಲ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ನಿಮ್ಮ ಮಾತ್ರ ಅಲ್ಲ, ನಿಮ್ಮ ಕುಟುಂಬ ಯಾರಾದರೂ ಟ್ಯಾಕ್ಸ್ ಕಟ್ತಾ ಇದ್ರೆ, ಯಾರಾದರೂ ಗವರ್ಮೆಂಟ್ ನೌಕರಿಯಲ್ಲಿದ್ರೆ ಈ ಎಲ್ಲ ಆಯಾಮದಲ್ಲೂ ಕೂಡ ಅವರಿಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಆ ಒಂದು ಆಯಾಮದಲ್ಲಿ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಿಗ್ಲಿ ಎಂಬಂತ ನಿಟ್ಟಿನಲ್ಲಿ ಈ ಯೋಜನೆ. ಮತ್ತೊಂದು ಕಡೆಗೆ ರಾಜ್ಯದಲ್ಲಿನ ಬ್ಯಾಂಕ್ ಖಾತೆಯ ವಿವರವನ್ನ ಕೊಡಬೇಕು. ಸೊ ಬ್ಯಾಂಕ್ ಖಾತೆ ವಿವರ ಇಂಪಾರ್ಟೆಂಟ್. ಮತ್ತೊಂದು ಕಡೆಗೆ ನೀವು ನಮ್ಮ ಕರ್ನಾಟಕದವರೇ ಆಗಿರಬೇಕು, ಕರ್ನಾಟಕದ ಬ್ಯಾಂಕ್ ಖಾತೆ ವಿವರವನ್ನೇ ಕೊಡಬೇಕು. ನೀವು ಕರ್ನಾಟಕದವರಾಗಿ ಎಲ್ಲ ಒಂದ್ ಕಡೆ ಆಂಧ್ರ
ಪ್ರದೇಶದೋ ತಮಿಳುನಾಡಿದೋ ಅಲ್ಲಿದ್ದು ಬ್ಯಾಂಕ್ ಖಾತೆಯನ್ನು ಕೊಟ್ಟರೆ ಅದನ್ನ ನಾವು ಪರಿಶೀಲಿಸೋಕೆ ಸಾಧ್ಯ ಇಲ್ಲ. ಹಾಗೆ APL ಹಾಗೆ BPL ಕಾರ್ಡ್ದಾರರು ಯೋಜನೆಗೂ ಅರ್ಜಿ ಸಲ್ಲಿಸಬಹುದು. ಈ ಹಿಂದೆ BPL ಕಾರ್ಡ್ ಇರೋರಿಗೆ ಮಾತ್ರ ಇತ್ತು, ಈಗ APL ಕಾರ್ಡ್ದಾರರು ಕೂಡ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೆ ಇಲ್ಲಿ IT GST ಪಾವತಿದಾರರು ಯೋಜನೆಗೆ ಅರ್ಹರಾಗಿರೋದಿಲ್ಲ. ಆಗ್ಲೇ ಹೇಳಿದೆ, ಯಾರೆಲ್ಲ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೋ, ನಿಮ್ಮ ಮನೆಯಿಂದ ಯಾರಾದ್ರೂ ಟ್ಯಾಕ್ಸ್ ಡಿಡಕ್ಷನ್ ಆಗ್ತಾ ಇದ್ರೆ, GST ಅನ್ನ ನೀವು ಹೊಂದಿದ್ರೆ, ಅಥವಾ ಸ್ವಂತ ಅಂಗಡಿಗಳು, ಕಂಪನಿಗಳು ಅಥವಾ ಯಾವುದೋ ಒಂದು ಶಾಪ್ಸ್ಗಳನ್ನ ಹೊಂದ್ಬಿಟ್ಟು ಅದರಿಂದ ಇದರಿಂದ GST ಡಿಡಕ್ಟ್ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಇದು ಸಿಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ನೋಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಇದು ಕೂಡ ಒಂದು. ಗೃಹಲಕ್ಷ್ಮಿ ಸದ್ಯ ಇದರ ಲೂಪ್ ಹೋಲ್ಸ್ ಇಷ್ಟು ವರ್ಷ ಏನ್ ನಡೀತಾ ಇತ್ತು, ಕೋಟ್ಯಾಂತರ ರೂಪಾಯಿ ಇಲ್ಲಿ ನಷ್ಟ ಆಯಿತು, ಜೊತೆಗೆ ಗೋಲ್ಮಾಲ್ ಆಯಿತು ಎಂಬಂತ ವಿಚಾರಗಳು ಹೆಂಗ್ ಗೊತ್ತಾಯಿತು. ಈ ಆಯಾಮದಲ್ಲಿ ಸದ್ಯ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿರುವಂಥದ್ದು. ಅದು ಎಸ್ಪೆಷಲಿ ಗೃಹಲಕ್ಷ್ಮಿಯಲ್ಲಿ ಇನ್ನು 2-3 ದಿನದಲ್ಲಿ ಇದರ ಅಧಿಕೃತ ಮಾರ್ಗಸೂಚಿ ಹೊರಗೆ ಬೀಳುತ್ತೆ. ಸೊ ಈ ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಈಗ ಹೊಸ ಫಲಾನುಭವಿಗಳಿಗೂ ಕೂಡ ಒಂದೊಳ್ಳೆ ಅರ್ಜಿಯನ್ನು ಸಲ್ಲಿಸೋಕೆ ಒಳ್ಳೆ ಮಾಹಿತಿ ಅಂತಾನೆ ಹೇಳ್ಬೋದು.